ಬೆಚ್ಚಿ ಬೀಳುವಂತಹ ಅಂಶಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಬುಲೆಟಿನ್ ನಲ್ಲೆಲ್ಲ ಮಾಹಿತಿ ಕೊಟ್ಟಿದ್ವಿ. ಹೇಗೆ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇರುವಂತಹ ವಿಚಾರ ಕ್ಯಾನ್ಸರ್ ಕಾರಕವಾಗ್ತಾ ಇದೆ ಅಂತ. ಆಲ್ಮೋಸ್ಟ್ 35ಕ್ಕೂ ಹೆಚ್ಚು ಸ್ಯಾಂಪಲ್ಗಳಲ್ಲಿ ಇಡ್ಲಿ ಒಂದು ಅಪ್ಡೇಟ್ ಏನಂದ್ರೆ ಇಡ್ಲಿಗೆ ಬಳಸುವಂತಹ ಪ್ಲಾಸ್ಟಿಕ್ ಬ್ಯಾನ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡ್ಲಿಗೆ ಬಳಸ್ತಾ ಇದ್ದಂತಹ ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಆಘಾತಕಾರಿ ಅಂಶ ಆಚೆ ಬರ್ತಾ ಇದ್ದ ಹಾಗೆ ಪ್ಲಾಸ್ಟಿಕ್ ನಿಂದ ಕಾರ್ಸೋಜೆನಿಕ್ ಅನ್ನುವಂತಹ ಅಂಶ ರಾಸಾಯನಿಕ ಉತ್ಪಾದನೆ ಆಗುತ್ತೆ. ಇದು ಕ್ಯಾನ್ಸರ್ ಗ್ರೋಯಿಂಗ್ ಸೆಲ್ಸ್ಗೆ ಒಂದ್ ರೀತಿ ನೀರೇರುವಂತಹ ಕೆಲಸ ಮಾಡುತ್ತೆ. ಈ ಹಿಂದೆ ನಮಗೆ ಗೊತ್ತಿರೋ ಹಾಗೆ ಆ ಬಿಳಿ ಕಾಟನ್ ಬಟ್ಟೆ, ತೆಳು ಕಾಟನ್ ಬಟ್ಟೆನ ಯೂಸ್ ಮಾಡ್ತಾ ಇದ್ರು, ಬಾಳೆ ಎಲೆನ ಯೂಸ್ ಮಾಡ್ತಾ ಇದ್ರು. ಈಗ ಮಾಡರ್ನೈಸೇಷನ್ ಹೆಸರಲ್ಲಿ ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡ್ತಿರೋದು ಸರಿಯಲ್ಲ ಅಂತ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ. ಇಡ್ಲಿಗೆ ಬಳಸುವಂತಹ ಪ್ಲಾಸ್ಟಿಕ್ಗೆ ಸರ್ಕಾರ ನಿಷೇಧವನ್ನ ಹೇರ್ತಾ ಇದೆ. ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್ ಆಗ್ತಾ ಇದೆ. ಕ್ಯಾನ್ಸರ್ ಕಾರಕ ಅಂಶಗಳನ್ನ ಆಹಾರದಲ್ಲಿ ಸೇರಿಸೋದನ್ನ ತಡೆಯೋ ಕೆಲಸವನ್ನ ಕೂಡ ಸರ್ಕಾರ ಈ ಮೂಲಕ ಮಾಡ್ತಾ ಇದೆ. ಕಾರ್ಸೋಜೆನಿಕ್ ಅಂಶ ಅಂದ್ರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಓವರ್ ಹೀಟ್ ಆದಾಗ ಈ ಕೆಮಿಕಲ್ಸ್ ಆಚೆ ಬರುತ್ತೆ. ಅದಕ್ಕೆ ರಿಯಾಕ್ಷನ್ ಸಿಕ್ಕಿದೆ. ಆ ಕಾರಣದಿಂದ ನಮ್ಮ ಇಲಾಖೆಯವರು ಎಲ್ಲ ಕಡೆ ಇದರ ಬಗ್ಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ಈ 251 ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು 52 ಕಡೆ ಈ ಥರದ ಒಂದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ಅದನ್ನು ಬೇಯಿಸೋದಕ್ಕೆ ಮಾಡ್ತಾಯಿದ್ರು. ಇದು ಖಂಡಿತವಾಗಿಯೂ ಇದು ಅವರು ಮಾಡಬಾರ್ದು. ಯಾಕೆಂದರೆ ಪ್ಲಾಸ್ಟಿಕ್ಕು ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ. ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ. ಸೊ ಈ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತೂ ಖಂಡಿತವಾಗಿಯೂ ಬೀರ್ತದೆ. ಆದ್ದರಿಂದ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. 52 ಏನು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಫೈನ್ ಹಾಕುವಂಥದ್ದು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಎಲ್ಲ ಕಡೆ ನಾವು ನೀಡ್ತಕ್ಕಂಥದ್ದು ಕೂಡ ಈಗ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು ಅಂಥವ್ರು ಬ್ಯಾನೇ ಅದು ಉಪಯೋಗ ಮಾಡಬಾರ್ದು. ಪ್ಲಾಸ್ಟಿಕ್ ಬ್ಯಾನ್ ಅಲ್ಲ, ಪ್ಲಾಸ್ಟಿಕ್ ಅದರ ಉಪಯೋಗ ಮಾಡದೇ ಇರತಕ್ಕಂಥದ್ದು ಅದು ಮಾಡಲೇಬಾರ್ದು. ಮತ್ತು ಯಾರಾದರೂ ಆ ಥರ ಮಾಡ್ತಾಯಿದ್ರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತಲೂ ಕೂಡ ನಾವು ಅದನ್ನು ಒಂದು ಹೇಳಿಕೆ. ಇಡ್ಲಿಗೆ ಬಳಸ್ತಾ ಇದ್ದಂತಹ ಪ್ಲಾಸ್ಟಿಕ್ ಕವರನ್ನ ಅಧಿಕೃತವಾಗಿ ಬ್ಯಾನ್ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆ. ಇನ್ಮುಂದೆ ಆಹಾರ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಗಳನ್ನ ಬಳಕೆ ಮಾಡುವಂತಿಲ್ಲ. ಡೆಡ್ಲಿ ಇಡ್ಲಿ ಅನ್ನುವಂತಹ ವಿಚಾರದಲ್ಲಿ ನಾವು ಅಭಿಯಾನವನ್ನು ಮಾಡಿದ್ವಿ. ನಮ್ಮ ಸುರಕ್ಷತಾ ಇಲಾಖೆಯವರು ನೀಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಪ್ಲಾಸ್ಟಿಕ್ಕು ಅದು ಆಹಾರದಲ್ಲಿ ಮಿಶ್ರಣ ಆಗಬಾರ್ದು. ನೀವು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ಅದನ್ನು ಬೇಯಿಸುವಂಥದ್ದಾದಾಗ ಅದೇನಾಗ್ತದೆ, ಪ್ಲಾಸ್ಟಿಕ್ಕಲ್ಲಿ ಒಂದು ಅಂಶಗಳು ಇಡ್ಲಿ ಒಳಗಡೆ ಸೇರಿಕೊಳ್ತದೆ. ಅದು ಕಾರ್ಸಿನೋಜೆನಿಕ್. ಅದು ಈಗ ಹಿಂದೆ ಬಟ್ಟೆ ಮತ್ತು ಕೆಲವು ಕಡೆ ಎಲ್ಲ ಈ ಬಾಳೆ ಎಲೆ ಉಪಯೋಗಿಸ್ಕೊಂಡು ಕೂಡ ಅದನ್ನು ಬೇಯಿಸ್ತಾರೆ. ಅದೆಲ್ಲ ಓಕೆ, ಹಾಂ ಆದರೆ ಹತ್ತಿ ಬಟ್ಟೆ. ಆದರೆ ಈಗ ಕೆಲವು ಕಡೆ ಎಲ್ಲ ಈ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇರುವಂಥದ್ದು ಅದು ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ಕಡೆ ಅವರು ವಿಚಾರಿಸಿದ್ದಾರೆ, ಪರೀಕ್ಷೆ ಮಾಡಿಸಿದ್ದಾರೆ ಮತ್ತು ಹಿಡಿದಿದ್ದಾರೆ. ಸುಮಾರು 52 ಕಡೆ ಕಾರ್ಸಿನೋಜೆನಿಕ್ ಎಲಿಮೆಂಟ್ಸ್ ಇರ್ತದೆ. ಅದರಲ್ಲಿ ಕ್ಯಾನ್ಸರ್ ಸೃಷ್ಟಿ ಮಾಡ್ತಕ್ಕಂಥ ಈ ಏನು ಕೆಮಿಕಲ್ಸು ಪ್ಲಾಸ್ಟಿಕಲ್ಲಿ ಇದ್ದೇ ಇರ್ತದೆ. ಪ್ಲಾಸ್ಟಿಕ್ ಉಪಯೋಗ ಇರುವಂಥದ್ದು ಆಹಾರಕ್ಕಲ್ಲ. ಮತ್ತು ಈ ಥರ ಅದು ಬಿಸಿ ಒಂದು ಏನು ನಾವು ತಯಾರಿಕೆ ಮಾಡಿದಾಗ ಆ ಪ್ಲಾಸ್ಟಿಕ್ಕಿನ ಅಂಶಗಳು ಆಹಾರ ಜೊತೆ ಸೇರ್ಕೊಂಡ್ಬಿಡ್ತದೆ. ಅದು ಆಗಬಾರ್ದು. ಮತ್ತು ಅದೇ ರೀತಿಯಾಗಿ ಇದು ಏನು ಈ ಹಸಿರು ಬಟಾಣಿ ಏನಿದೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲೂ ಕೆಲವು ಕಡೆ ಇಲ್ಲ, ಒಂದು 8-10 ಕಡೆ ಅದು ಬಟಾಣಿಯಲ್ಲಿ ಈ ಬ್ಯಾನ್ ಆಗಿರುವಂಥ ಏನು ಕಲರಿಂಗ್ ಏಜೆಂಟ್ ಇದೆ ಅದನ್ನು ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಹಸಿರು ಕಲರ್ ಹೆಚ್ಚು ಬರೋದಕ್ಕೋಸ್ಕರ ಕಲರಿಂಗ್ ಏಜೆಂಟ್ ಹಾಕಿ. ಇಲ್ಲ ಆ ಥರ ಏನಿಲ್ಲ, ಬಟ್ ಮಾಹಿತಿಗಳು ಕೆಲವು ಬಂದಿತ್ತು, ಅದ್ರ ಪ್ರಕಾರ ನಾವು ಮಾಡಿದ್ವಿ. ಅಂದರೆ ಆ ಕಲರಿಂಗ್ ಏಜೆಂಟ್ ಉಪಯೋಗ ಮಾಡ್ತಾರೆ, ಅದು ಮಾಡಬಾರ್ದು ಅದು. ಸೊ ಅವ್ರ ಮೇಲೂ ಕೂಡ ಕೇಸ್ಗಳು ಬುಕ್ ಮಾಡಿದ್ದಾರೆ.
ಆಹಾರ ಬಳಕೆದು ಏನಾದ್ರು ಅಧಿಕೃತವಾಗಿ ಒಂದು ಆದೇಶ ಪತ್ರ ಏನಾದ್ರು ಸುತ್ತೋಲೆ ನೋಡಿ, ಆಹಾರದಲ್ಲಿ ಅದನ್ನು ಉಪಯೋಗ ಮಾಡಬಾರ್ದು, ಇದರಲ್ಲಂತೂ ಸ್ಪಷ್ಟವಾದಂಥ ಒಂದು ಆದೇಶವನ್ನು ಅವ್ರು ಹೊರಡಿಸ್ತಾರೆ. ಮತ್ತು ಸಾರ್ವಜನಿಕರಲ್ಲೂ ಕೂಡ ಇದರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ. ಮತ್ತು ಈ ಥರ ಎಲ್ಲಾದರೂ ನಡೀತಾ ಇದ್ದರೆ ನಮ್ಮ ಗಮನಕ್ಕೆ ತೊಗೊಂಬರಕ್ಕೆ ಹೇಳ್ತೀವಿ. ಯಾರ್ಯಾರು ಈ ಥರ ಮಾಡಿದರೆ ಅವ್ರ ಮೇಲೆ ಈಗ ಫೈನ್ಗಳು ಕೂಡ ಹಾಕ್ತಾ ಇದ್ದೀವಿ. ಮತ್ತು ಇದಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡ್ತಕ್ಕಂಥದ್ದು ಕೂಡ, ಅಂದರೆ ಇದು ಉಪಯೋಗ ಮಾಡಲೇಬಾರ್ದು, ಕಾನೂನು ಬಾಹಿರ. ಅದಕ್ಕೋಸ್ಕರ ಅದನ್ನು ಮತ್ತೊಮ್ಮೆ ದೃಢೀಕರಿಸ್ತೀವಿ. BBMP ವ್ಯಾಪ್ತಿಯಲ್ಲಿ ಸುಮಾರು ಒಂದು 5 ಹಾಸ್ಪಿಟಲ್ಗಳನ್ನು ಆರೋಗ್ಯ ಇಲಾಖೆ ಅಡಿಗೆ ಬರ್ತಾ ಇದ್ದಾವಂತೆ. ಮಾದೇಪುರ ವಲಯದಲ್ಲಿ ಹೊಸದಾಗಿ ಉದ್ಘಾಟನೆ ಆಗ್ತಾ ಇದೆ. ಅದು ಯಾವಾಗ ಸರ್ ಆಗ್ಬೋದು ಸಾರ್ವಜನಿಕರ? ಅದು BBMP ಅವರು ಈಗ ನಮ್ಮ ಜೊತೆ ಇನ್ನೂ ಅಂತಿಮ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಆ ಅಂತಿಮ ತೀರ್ಮಾನಕ್ಕೆ ಬಂದ ನಂತರ ನಾವು ಅದನ್ನು ಬಯಸ್ಕೊಳ್ಬೋದು. ಸರ್, ಇನ್ನು ಆಯುಷ್ಮಾನ್ ಭಾರತದ್ದು ಕೇಂದ್ರ ಸರ್ಕಾರದಿಂದ ಏನಾದ್ರು ಉತ್ತರ ಬಂತ ಅಥವಾ ಏನಾದ್ರು ಅನುದಾನ? ಇಲ್ಲ, ಯಾವುದೂ ಬಂದಿಲ್ಲ. ಸೊ ಈಗ ಏನು ಯೋಜನೆ ಯಾವ ವಿಚಾರ? ಆಯುಷ್ಮಾನ್ ಸ್ಕೀಮ್ ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಲೋಕೇಶ್. ಅಂತೂ ಇಂತೂ ಸರ್ಕಾರದಿಂದ ನಿರೀಕ್ಷಿತವಾದಂತಹ ಆದೇಶ ಮೌಖಿಕ ರೂಪದಲ್ಲಿ ಪ್ರಕಟ ಆಗಿದೆ. ಬಟ್ ಇದು ಅಧಿಕೃತವಾಗೋದು ಯಾವಾಗ, ಎಷ್ಟು ಸಮಯ ಬೇಕಾಗತ್ತೆ? ಕೂಡಲೇ ಏನಾದರೂ ಅದಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಏನಾದರೂ ಇಡ್ತಾರಾ? ಮತ್ತೆ ಡ್ರೈವ್ಗಳನ್ನು ಮಾಡಬೇಕಾಗತ್ತೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ. ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಆಲ್ ಆಫ್ ಅ ಸಡನ್ ನಾಳೆಯಿಂದ ಪ್ಲಾಸ್ಟಿಕನ್ನು ಯೂಸ್ ಮಾಡಬಾರ್ದು ಅನ್ನೋದು ಗೊತ್ತಾಗಲ್ಲ. BBMP ಅಧಿಕಾರಿಗಳೇ ಹೋಗಬೇಕಾಗತ್ತೆ, ಫುಡ್ ಸೇಫ್ಟಿ ಅಧಿಕಾರಿಗಳು ಹೋಗಿ ಪಾಠ ಮಾಡಬೇಕಾಗತ್ತೆ, ಮತ್ತೆ ರೇಡ್ಗಳನ್ನು ಮಾಡಬೇಕಾಗತ್ತೆ. ಆ ನಿಟ್ಟಲ್ಲಿ ಏನು ಹೆಜ್ಜೆನ ಇಡ್ತಾರೆ ಅಂತ? ಮಮತಾ, ನಾಳೆ ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಆದೇಶ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಡ್ರೈವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬಳಕೆ ಅಂದರೆ ಆಹಾರ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಅಥವಾ ಪಾರ್ಸಲ್ ಕೊಡೋದಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದು ನಿಷೇಧ, ಬ್ಯಾನ್ ಆಗುತ್ತೆ. ಈಗಲಿಂದನೇ ಆದೇಶವನ್ನು ಮಾಡ್ತೀವಿ ಅಂತೇಳಿ ಆರೋಗ್ಯ ಸಚಿವರು ಹೇಳಿರುವಂಥದ್ದು. ಈ ಬಗ್ಗೆ ನಾಳೆ ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ಘೋಷಣೆಯನ್ನು ಮಾಡ್ತೀವಿ. ಈ ಸಂಬಂಧ ಟೀಮನ್ನು ರೆಡಿ ಮಾಡಿ ಟೀಮ್ಗೆ ಸಂಬಂಧಪಟ್ಟಂತೆ ಡ್ರೈವ್ ಮಾಡಲಿಕ್ಕೂ ಕೂಡ ಸೂಚನೆಯನ್ನು ಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಈಗಾಗಲೇ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಆದರೆ ಬಳಕೆ ಮಾಡೋದ್ರಿಂದಾಗಿ ಆಗುವಂತಹ ಅನಾಹುತಗಳು, ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆ ಆಗ್ತವೆ ಅಂತೇಳಿ ಈ ಅಂಶದಲ್ಲಿ ಪತ್ತೆ ಆಗಿದೆ. ಸುಮಾರು 251 ಕಡೆ ಇಡ್ಲಿ ತಯಾರು ಮಾಡ್ತಕ್ಕಂಥ ಘಟಕಗಳ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ 52 ಕಡೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರುವಂಥದ್ದು ಕೂಡ ಪತ್ತೆ ಆಗಿದೆ. 52 ಮಂದಿಗೂ ಕೂಡ ಈಗ ನೋಟಿಸನ್ನು ಜಾರಿ ಮಾಡ್ತಾರೆ. ನೋಟಿಸನ್ನು ಜಾರಿ ಮಾಡಿ ಫೈನನ್ನು ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಒಂದು ವೇಳೆ ನಿಯಮ ಮತ್ತೆ ಪದೇ ಉಲ್ಲಂಘನೆ ಮಾಡ್ತಾ ಇದ್ರೆ ಅವ್ರ ಮೇಲೆ ಕೇಸ್ ಕೂಡ ದಾಖಲು ಮಾಡ್ತೀವಿ ಅನ್ನೋದನ್ನ ಸಚಿವರು ಹೇಳ್ತಾ ಇದ್ದಾರೆ. ಅಧಿಕೃತವಾಗಿ ಆಹಾರ ತಯಾರಿಕೆಯಲ್ಲಿ ಅಥವಾ ಫುಡ್ಡನ್ನು ಪಾರ್ಸೆಲ್ ಕೊಡಬೇಕಾದ್ರೆ ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದು ಬ್ಯಾನ್ ಆಗಿದೆ. ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತೀವಿ. ಒಂದು ವೇಳೆ ಆಗೇನಾದರೂ ಆದೇಶ ಆದಮೇಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದು ಪತ್ತೆ ಆದರೆ ಅವ್ರ ಮೇಲೆ ಫೈನ್ ಹಾಕಿ ಕೇಸ್ ಹಾಕುವಂಥ ಕೆಲಸವನ್ನು ಆಹಾರ ಇಲ್ಲ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.